ಜೂನ್ 9, 2024 ಸತ್ವ ಅಪಾರ್ಟ್ಮೆಂಟ್ಸ್ ನಾಗ ಸೆಕ್ಯೂರಿಟಿ ಆಫೀಸರ್ ಆಗಿ ವರ್ಕ್ ಮಾಡ್ತಿದ್ದಂತ ದೋರ್ಜಿ ಅವರು ತಮ್ಮ ಡ್ಯೂಟಿನ ಮುಗಿಸಿ ಮನೆಗೆ ವಾಪಸ್ ಹೋಗ್ತಿರ್ತಾರ. ಅವರು ರೋಡ್ ಸೈಡ್ ನಡ್ಕೊಂಡು ಹೋಗ್ಬೇಕಾರ ಮೋರಿಲಿ ಕೆಲವು ನಾಯಿಗಳ ಗುಂಪು ಒಂದು ಬಾಡಿನ ಎಳ್ದಾಡ್ತಿರೋದನ್ನ ಅಬ್ಸರ್ವ್ ಮಾಡ್ತಾರ. ಸೊ ನಾಯಿಗಳನ್ನ ಅಲ್ಲಿಂದ ಓಡಿಸಿ ಹತ್ರಕ್ಕೆ ಹೋಗಿ ನೋಡಿದಾಗ ಅವರಿಗೆ ದೊಡ್ಡ ಶಾಕ್ ಆಕತಿ. ಯಾಕಂದ್ರೆ ಇಷ್ಟೊತ್ತು ನಾಯಿಗಳು ಎಳ್ದಾಡಿದ್ದು ಒಂದು ಮನುಷ್ಯನ್ ಬಾಡಿನ. ಸೊ ದೋರ್ಜಿ ಅವರು ಇಮಿಡಿಯೇಟ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ ಗೆ ಫೋನ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡ್ತಾರ. ನೆಕ್ಸ್ಟ್ ಪೊಲೀಸರು ಸ್ಪಾಟ್ ಗೆ ಬಂದು ಬಾಡಿನ ತಗೊಂಡೋಗಿ ಒಂದು FIR ನ ರಿಜಿಸ್ಟರ್ ಮಾಡಿದ್ರು. ಪೊಲೀಸರು ಬಾಡಿನ ಅಬ್ಸರ್ವ್ ಮಾಡಿದಾಗ ಸತ್ತಿರೋ ವ್ಯಕ್ತಿಗೆ 30 ರಿಂದ 35 ನಡುವೆ ವಯಸ್ಸಿರ್ಬೋದು ಅಂತ ಗೊತ್ತಾಗತ್ತೆ. ಸೊ ಈ ತರದ ಅನ್ನೋನ್ ಬಾಡೀಸ್ ಗಳು ಸಿಕ್ಕಾಗ ಪೊಲೀಸರು ತಮ್ಮ ಅಕ್ಕಪಕ್ಕ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದ್ರು ಫೈಲ್ ಆಗೈತಾ ಅಂತ ಸರ್ಚ್ ಮಾಡ್ತಾರ. ಇದೇ ಪ್ರೋಸೆಸ್ ನ ಫಾಲೋ ಮಾಡಿದಂತ ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಒಂದು ಮಿಸ್ಸಿಂಗ್ ಪರ್ಸನ್ ಕಂಪ್ಲೇಂಟ್ ಸಿಕ್ತತಿ. ಈ ಮಿಸ್ಸಿಂಗ್ ಪರ್ಸನ್ ಕಂಪ್ಲೇಂಟ್ ಫೈಲ್ ಆಗಿದ್ದು ಜೂನ್ 7ನೇ ತಾರೀಕು. ಸೊ ಆ ಕಂಪ್ಲೇಂಟ್ ಇನ್ ಫೈಲ್ ನ ತೆಗೆದು ನೋಡಿದಾಗ ಇಲ್ಲಿ ಸತ್ತಿರಂತ ವ್ಯಕ್ತಿ ರೇಣುಕಾ ಸ್ವಾಮಿ ಅಂತ ಗೊತ್ತಾಗತ್ತೆ. ಬಟ್ ಪೊಲೀಸರು ಶಾಕ್ ಆಗಿದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಗಳು ಬಂದ ಮೇಲೆ. ಯಾಕಂದ್ರೆ ರಿಪೋರ್ಟ್ಸ್ ಪ್ರಕಾರ ರೇಣುಕಾ ಸ್ವಾಮಿ ಬಾಡಿಲಿ 39 ಕಡೆ ಇಂಜುರೀಸ್ ಇದ್ವು. ಆಮೇಲೆ 17 ರಿಬ್ಸ್ ಅಂದ್ರೆ 17 ಪಕ್ಕೆ ಎಲುಬುಗಳು ಮುರಿದಿದ್ವು. ಟೋಟಲ್ ಆಗಿ ರೇಣುಕಾ ಸ್ವಾಮಿ ಬಾಡಿಲಿ ಆಗಿದ್ದಂತ 39 ಇಂಜುರೀಸ್ ಅಲ್ಲಿ 13 ಇಂಜುರೀಸ್ ಇಂದ ಬ್ಲಡ್ ಹೊರಗಡೆ ಬಂದಿತ್ತು. ಸೊ ಈ ರಿಪೋರ್ಟ್ ನ ನೋಡಿದಂತ ಪೊಲೀಸರಿಗೆ ರೇಣುಕಾ ಸ್ವಾಮಿನ ಟಾರ್ಚರ್ ಕೊಟ್ಟು ಸಾಯಿಸಿದರೆ ಅನ್ನೋ ವಿಷಯ ಕ್ಲಿಯರ್ ಆಗಿ ಗೊತ್ತಾಯ್ತು. ಬರೀ ರೇಣುಕಾ ಸ್ವಾಮಿ ಇದು ಇಂಜುರಿ ಆಗಿರೋಂತ ಬಾಡಿನ ನೋಡಿ ಪೊಲೀಸರಿಗೆ ಹಿಂಟ್ ನ ತೆಗಿಯಕ ಆಗ್ಲಿಲ್ಲ. ಈ ಕೇಸ್ ನ ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ ಪೊಲೀಸರು ಥಿಂಕ್ ಮಾಡ್ಬೇಕಾರ ರೇಣುಕಾ ಸ್ವಾಮಿನ ಸಾಯಿಸಿದಂತ 3 ಜನ ಬಂದು ತಾವಾಗೆ ಸರೆಂಡರ್ ಆಗ್ಬಿಡ್ತಾರ. ಸೊ ಈ 3 ಜನ ಸರೆಂಡರ್ ಆಗಿದ್ದು ಜೂನ್ 10ನೇ ತಾರೀಕು. ಸರೆಂಡರ್ ಆದ 3 ಜನರ ಹೆಸರು ರಾಘವೇಂದ್ರ, ಕಾರ್ತಿಕ್ ಮತ್ತೆ ಕೇಶವ ಮೂರ್ತಿ. On June 10th, the accused persons identified as Raghavendra, Karthik and Kesava Murthy visited the police station at 7 p.m. ಇವರಾಗೆ ಬಂದು ಸರೆಂಡರ್ ಆಗಿದ್ದನ್ನು ನೋಡಿ ಪೊಲೀಸರಿಗೆ ಡೌಟ್ ಬರ್ತತಿ. ಇವ್ರು 3 ಜನನ್ನು ಸೆಪರೇಟ್ ಆಗಿ ಇನ್ವೆಸ್ಟಿಗೇಟ್ ಮಾಡಿದಾಗ ಒಬ್ಬೊಬ್ರು ಒಂದೊಂದ್ ತರ ಸ್ಟೋರಿ ಹೇಳಿದ್ದು ನೋಡಿ ಪೊಲೀಸರಿಗೆ ಇನ್ನೂ ಜಾಸ್ತಿ ಡೌಟ್ ಬರ್ತತಿ. ಸೊ ಈ 3 ಜನ ಹೇಳ್ತಿರೋದು ಸುಳ್ಳು ಅಂತ ಗೊತ್ತಾದ್ಮೇಲೆ ಪೊಲೀಸರು ಅವ್ರ ಸ್ಟೈಲ್ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರ. ಸೊ ಈ 3 ಜನ ಪದೇ ಮಾತಾಡಿದಂತ ನಂಬರ್ದು ಡೀಟೇಲ್ಸ್ ತೆಗೆದಾಗ ಪೊಲೀಸರಿಗೆ ಕೂಡ ದೊಡ್ಡ ಶಾಕ್ ಆಗತಿ. ಯಾಕಂದ್ರೆ ಈ 3 ಜನ ಕಂಟಿನ್ಯೂಸ್ ಆಗಿ ಕಾಲ್ ಮಾಡಿ ಮಾತಾಡಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರ ಹತ್ರ. ಸೊ ಇಲ್ಲಿ ಸಿಕ್ಕಿರೋ ರೇಣುಕಾ ಸ್ವಾಮಿ ಬಾಡಿಗೂ ಮತ್ತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೂ ಏನ್ ಸಂಬಂಧ ಅಂತ ನಾವು ತಿಳ್ಕೊಬೇಕಂದ್ರೆ ಈ ಸ್ಟೋರಿನ ಮೊದಲಿಂದ ಸ್ಟಾರ್ಟ್ ಮಾಡಬೇಕು. ದರ್ಶನ್ ಅರೆಸ್ಟ್, ಮರ್ಡರ್ ಕೇಸ್. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅವರು ಒಂದಿನ ಅವ್ರ ಫ್ರೆಂಡ್ ರೀನಾ ಅನ್ನೋ ಹುಡುಗಿ ಬರ್ತ್ಡೇ ಪಾರ್ಟಿಗೆ ಹೋಗಿರ್ತಾರ. ಆ ಪಾರ್ಟಿಲಿ ರೀನಾ ದರ್ಶನ್ ಅವ್ರನ್ನ ಒಂದು ಇಂಜಿನಿಯರಿಂಗ್ ಓದ್ತಿರೋಂತ ಹುಡುಗಿಗೆ ಪರಿಚಯ ಮಾಡಿಸ್ತಾರ. ಆ ಹುಡುಗಿ ಹೆಸರು ವಿಜಯಲಕ್ಷ್ಮಿ ಅಂತ. ಸೊ ಆ ಬರ್ತ್ಡೇ ಪಾರ್ಟಿಲಿ ಪರಿಚಯ ಆಗಿದ್ದಂತ ಇವರಿಬ್ರು ಬರ್ತಾ ಕ್ಲೋಸ್ ಫ್ರೆಂಡ್ಸ್ ಆಕಾರ. ಆಮೇಲೆ ಒಬ್ರನ್ನೊಬ್ರು ಇಷ್ಟಪಟ್ಟು ಲವ್ ಮಾಡಕ್ ಕೂಡ ಸ್ಟಾರ್ಟ್ ಮಾಡ್ತಾರ. ಸೊ ಕೊನೆಗೆ ಮೇ 19, 2003 ದರ್ಶನ್ ಅವರು ವಿಜಯಲಕ್ಷ್ಮಿ ಅವ್ರನ್ನ ಮದ್ವೆ ಹಾಕಾರ. ಆಕ್ಚುಲಿ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರ ಲೈಫ್ಗೆ ಒಂಥರ ಲೇಡಿ ಲಕ್ ತರಾನೇ ಬಂದ್ರು. ಯಾಕಂದ್ರೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರ ಲೈಫ್ಗೆ ಬಂದ ಮೇಲೆ ದರ್ಶನ್ ಅವರು ದೊಡ್ಡ ಸ್ಟಾರ್ ಆಗಿ ಬೆಳೆದ್ರು. ಮದುವೆ ಆಗಿ ಕೆಲವು ವರ್ಷಗಳಾದ್ಮೇಲೆ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ಅವರಿಗೆ ಒಂದ್ ಗಂಡ್ ಮಗು ಕೂಡ ಹುಟ್ಟಿತು. ಸೊ ಔಟ್ ಸೈಡ್ ಇಂದ ನೋಡ್ತಿರೋರಿಗೆ ದರ್ಶನ್ ಅವ್ರ ಲೈಫ್ ಬಹಳ ಪರ್ಫೆಕ್ಟ್ ಆಗಿ ಕಾಣಿಸ್ತಿತ್ತು. ಯಾಕಂದ್ರೆ ಅವರು ದೊಡ್ಡ ಸ್ಟಾರ್ ಆಗಿ ಬೆಳೆದಿದ್ರು ಮತ್ತೆ ಇಷ್ಟಪಟ್ಟಿರೋ ಹುಡುಗಿನ ಮದ್ವೆ ಆಗಿದ್ರು. ಸೊ ಇವರಿಬ್ರು ಜೋಡಿನ ನೋಡಿ ಬಹಳ ಚೆನ್ನಾಗಿರೋ ಜೋಡಿ, ಬಹಳ ಹ್ಯಾಪಿ ಆಗಿದ್ದಾರೆ ಅಂತ ಔಟ್ ಸೈಡ್ ಇಂದ ಜನರು ಅನ್ಕೊಂತಿದ್ರು. ಬಟ್ ರಿಯಾಲಿಟಿ ಏನು ಅಂತ ಜನರಿಗೆ ಗೊತ್ತಾಗಿದ್ದು 2011. ಯಾಕಂದ್ರೆ 2011 ವಿಜಯಲಕ್ಷ್ಮಿ ಅವರು ಪೊಲೀಸ್ ಸ್ಟೇಷನ್ ಹೋಗಿ ದರ್ಶನ್ ಅವ್ರ ವಿರುದ್ಧ ಡೊಮೆಸ್ಟಿಕ್ ವೈಲೆನ್ಸ್ ಮಾಡಿದ್ಕೆ ಕಂಪ್ಲೇಂಟ್ ಕೊಡ್ತಾರ. ಆಕ್ಚುಲಿ ದರ್ಶನ್ ಅವರು ವಿಜಯಲಕ್ಷ್ಮಿ ಅವರಿಗೆ ಹೊಡೆದು ಅವ್ರ ಕೈನ ಮುರಿದಿದ್ರು. ಈ ಒಂದು ನ್ಯೂಸ್ ಅವಾಗ ಬಹಳ ಕಡೆ ಸ್ಪ್ರೆಡ್ ಆಗಿ ದರ್ಶನ್ ಅವ್ರದ್ದು ದೊಡ್ಡ ಕಾಂಟ್ರವರ್ಸಿನೇ ಆಗಿತ್ತು. ಆಮೇಲೆ ದರ್ಶನ್ ಅವರು 14 ದಿನ ಜುಡಿಷಿಯಲ್ ಕಸ್ಟಡಿಯಲ್ಲಿ ಕೂಡ ಇದ್ರು. ಸೊ ಈ ಇನ್ಸಿಡೆಂಟ್ ಆಗಿ ದರ್ಶನ್ ಅವರು ಜೈಲಿಂದ ಹೊರಗಡೆ ಬಂದ ಮೇಲೆ ವಿಜಯಲಕ್ಷ್ಮಿ ಮತ್ತೆ ದರ್ಶನ್ ಅವ್ರ ನಡುವೆ ಕಾಂಪ್ರಮೈಸ್ ಆಗಿ ವಿಜಯಲಕ್ಷ್ಮಿ ಅವರು ಕೊಟ್ಟಿರುವಂತ ಕೇಸ್ ನ ವಾಪಸ್ ತಗೊಂಡ್ರು. ಆಮೇಲೆ ದರ್ಶನ್ ಅವರು ಫಿಲ್ಮ್ಸ್ ನ ಮಾಡ್ತಾನೆ ಹೋದ್ರು. ಆಮೇಲೆ ಇವರಿಬ್ರು ಲೈಫ್ ಕೂಡ ನಾರ್ಮಲ್ ಆಗಿ ನಡೀತಿತ್ತು. ಈ ಇನ್ಸಿಡೆಂಟ್ ಆಗಿ ಕೆಲವು ವರ್ಷ ಆದ್ಮೇಲೆ ಒಂದ್ಸಲ ದರ್ಶನ್ ಅವರ ಜಗ್ಗುದಾದ ಅನ್ನೋ ಫಿಲ್ಮ್ಗೆ ಹೀರೋಯಿನ್ ನ ಸೆಲೆಕ್ಟ್ ಮಾಡಕ್ಕೋಸ್ಕರ ಆಡಿಷನ್ ಕರೆದಿದ್ರು. ಈ ಒಂದು ಆಡಿಷನ್ ಗೆ 100 ಜನ ಹೆಣ್ಮಕ್ಳು ಬಂದಿದ್ರು. ಆಡಿಷನ್ ಬಂದಂತ 100 ಜನ ಹೆಣ್ಮಕ್ಳಲ್ಲಿ ಪವಿತ್ರ ಗೌಡ ಅನ್ನೋ ಒಂದು ಹುಡುಗಿನೂ ಬಂದಿದ್ಲು. ಆಕ್ಚುಲಿ ಈ ಪವಿತ್ರ ಗೌಡ ಮುಂಚೆ ಸಂಜಯ್ ಸಿಂಗ್ ಅನ್ನೋ ವ್ಯಕ್ತಿನ ಲವ್ ಮಾಡಿ ಮದ್ವೆ ಆಗಿದ್ರು. ಆಮೇಲೆ ಇವರಿಬ್ರಿಗೂ ಒಂದು ಹೆಣ್ಮಗು ಕೂಡ ಇತ್ತು. ಕೆಲವೊಂದು ಕಾರಣಗಳಿಂದ ಪವಿತ್ರ ಗೌಡ ಈ ಸಂಜಯ್ ಅನ್ನೋರಿಗೆ ಡಿವೋರ್ಸ್ ನ ಕೊಟ್ಟು ಆಕ್ಟರ್ ಆಗ್ಬೇಕನ್ನೋ ತನ್ನ ಕನ್ಸ್ನ ನನ್ಸ್ ಮಾಡ್ಕೊಳ್ಳೋಕೋಸ್ಕರ ಗಾಂಧಿನಗರಕ್ಕೆ ಬಂದ್ರು. ಇಲ್ಲಿ ಪವಿತ್ರ ಗೌಡ ಎಷ್ಟೇ ಅಡ್ಡಾಡಿದ್ರು ಯಾವ್ದೇ ತರದ ಫಿಲ್ಮ್ ಅಲ್ಲಿ ಮೇಜರ್ ಚಾನ್ಸ್ ಗಳು ಸಿಗ್ತಿರ್ಲಿಲ್ಲ. ಈ ಟೈಮ್ ಅಲ್ಲಿ ಜಗ್ಗುದಾದ ಫಿಲ್ಮ್ ಗೆ ಆಡಿಷನ್ ಕೊಡೋಕಂತ ಬಂದಂತ ಪವಿತ್ರ
ಗೌಡನ್ ಕಣ್ಣಿಗೆ ದರ್ಶನ್ ಅವರು ಕಾಣಿಸ್ತಾರ. ಇಲ್ಲಿ ಆಕ್ಚುಲಿ ದರ್ಶನ್ ಮತ್ತೆ ಪವಿತ್ರ ಗೌಡ ಅವರು ಫಸ್ಟ್ ಟೈಮ್ ಮೀಟ್ ಮಾಡ್ತಾರ. ಸೊ ಇವರಿಬ್ರು ಪರಿಚಯ ಆದ್ಮೇಲೆ ಇವರಿಬ್ರು ನಡುವೆ ಫ್ರೆಂಡ್ಶಿಪ್ ಬಹಳ ಡೀಪ್ ಆಗಿ ಬೆಳಿತಾ ಹೋಯ್ತು. ಆಮೇಲೆ ದರ್ಶನ್ ಅವ್ರದ್ದು ಎಲ್ಲಾ ಫಿಲ್ಮ್ ಶೂಟಿಂಗ್ ಕೂಡ ಈ ಪವಿತ್ರ ಗೌಡ ಅವರು ಬರೋಕ್ ಸ್ಟಾರ್ಟ್ ಮಾಡಿದ್ರು. ಸೊ ಇದರಿಂದಾಗಿ ಪವಿತ್ರ ಗೌಡ ಮತ್ತೆ ದರ್ಶನ್ ಅವ್ರ ನಡುವೆ ಅಫೇರ್ ನಡೀತಿರ್ಬೋದು ಅನ್ನೋ ನ್ಯೂಸ್ ಎಲ್ಲ ಕಡೆ ಹಬ್ತು. ಸೊ ಈ ಎಲ್ಲ ನ್ಯೂಸ್ ಹಬ್ಬಿ ಮತ್ತೆ ಕಾಂಟ್ರವರ್ಸಿಗಳು ಆಗ್ತಾ ಇದ್ರು ಕೂಡ ದರ್ಶನ್ ಅವರು, ವಿಜಯಲಕ್ಷ್ಮಿ ಅವರು ಮತ್ತೆ ಪವಿತ್ರ ಗೌಡ ಅವ್ರ ಲೈಫ್ ನಾರ್ಮಲ್ ಆಗಿ ನಡೀತಿತ್ತು. ನಾರ್ಮಲ್ ಆಗಿ ನಡೀತಿದ್ದಂತ ಇವರೆಲ್ಲರೂ ಲೈಫ್ ನಾಗ ಟ್ವಿಸ್ಟ್ ಬಂದಿದ್ದು 2023ರಾಗ. ಯಾಕಂದ್ರೆ 2023 ನವೆಂಬರ್ 7ನೇ ತಾರೀಕು ಪವಿತ್ರ ಗೌಡ ಅವರು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು. ಸೊ ಈ ವಿಡಿಯೋದಲ್ಲಿ ಖುಷಿ ಗೌಡ ಅವರ ಬರ್ತ್ಡೇ ಇತ್ತು. ಬರ್ತ್ಡೇ ದಿನ ದರ್ಶನ್ ಅವರು ಖುಷಿ ಗೌಡ ಅವರ ಜೊತೆಗೆ ಬಹಳ ಹ್ಯಾಪಿಯಾಗಿ ಡ್ಯಾನ್ಸ್ ಮಾಡ್ತಿರೋ ಅಂತ ಕ್ಲಿಪ್ಸ್ ಗಳು ಈ ವಿಡಿಯೋದಲ್ಲಿ ಇದ್ವು. ಇದನ್ನ ನೋಡಿದಂತ ಜನರಿಗೆ ಪವಿತ್ರ ಗೌಡ ಮತ್ತೆ ದರ್ಶನ್ ಅವ್ರ ನಡುವೆ ಅಫೇರ್ ಇರ್ಬೋದಾ ಅಂತ ಡೌಟ್ ಬರಕ್ ಸ್ಟಾರ್ಟ್ ಆಯ್ತು. ಜನರಿಗೆ ಬಂದಿರೋಂತ ಡೌಟ್ ಗೆ ಪವಿತ್ರ ಗೌಡ ಅವರೇ ಸ್ವಲ್ಪ ದಿನ ಆದ್ಮೇಲೆ ಇನ್ನೊಂದು ವಿಡಿಯೋ ಹಾಕಿ ಕ್ಲಾರಿಟಿನ ಕೊಟ್ರು. ಸೊ ಪವಿತ್ರ ಗೌಡ ಅವರು ಅಪ್ಲೋಡ್ ಮಾಡಿದಂತ ಈ 2ನೇ ವಿಡಿಯೋದಲ್ಲಿ ದರ್ಶನ್ ಅವರು ಮತ್ತೆ ಪವಿತ್ರ ಗೌಡ ಅವರು ಬಹಳ ಕ್ಲೋಸ್ ಆಗಿರುವಂತ ಫೋಟೋಸ್ ಗಳು ಇದ್ವು. ಈ ವಿಡಿಯೋ ಕ್ಯಾಪ್ಷನ್ ಅಲ್ಲಿ ನಮ್ಮಿಬ್ರು ರಿಲೇಶನ್ಶಿಪ್ ಸ್ಟಾರ್ಟ್ ಆಗಿ 10 ವರ್ಷ ಆಯ್ತು ಅಂತ ಪವಿತ್ರ ಗೌಡ ಅವರು ಬರ್ದಿದ್ರು. ಇದನ್ನ ನೋಡಿದಂತ ದರ್ಶನ್ ಫ್ಯಾನ್ಸ್ ಮತ್ತೆ ಜನರಿಗೆ ಇವರಿಬ್ರು ನಡುವೆ ಇರುವಂತ ಅಫೇರ್ ರಿಯಲ್ ಅಂತ ಗೊತ್ತಾಯ್ತು. ಬಟ್ ದರ್ಶನ್ ಅವ್ರ ಫ್ಯಾನ್ಸ್ ಗೆ ಪವಿತ್ರ ಗೌಡ ಅವರು ಇಷ್ಟ ಇರ್ಲಿಲ್ಲ. ಇದರಿಂದಾಗಿ ಅವರು ಪವಿತ್ರ ಗೌಡ ಅವರಿಗೆ ಬಹಳ ನೆಗೆಟಿವ್ ಕಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಕೆಟ್ಟದಾಗಿ ಮೆಸೇಜ್ ಮತ್ತೆ ಕಮೆಂಟ್ಸ್ ಗಳನ್ನೆಲ್ಲ ಹಾಕಕ್ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ದರ್ಶನ್ ಅವ್ರ ಫ್ಯಾನ್ಸ್ ಯಾವತ್ತಿಗೂ ಕೂಡ ವಿಜಯಲಕ್ಷ್ಮಿ ಅವ್ರನ್ನ ಮಾತ್ರ ದರ್ಶನ್ ಅವ್ರ ಹೆಂಡತಿ ಅಂತ ಕನ್ಸಿಡರ್ ಮಾಡಿರೋದು. ಸೊ ಪವಿತ್ರ ಗೌಡ ಹಾಕಿದಂತ ಈ ವಿಡಿಯೋ ವೈರಲ್ ಆಗ್ತಿದ್ದಂಗೆ ವಿಜಯಲಕ್ಷ್ಮಿ ಅವರು ಕೂಡ ಈ ವಿಡಿಯೋಕ್ಕೆ ಕೌಂಟರ್ ಕೊಡೋ ತರ ಒಂದು ಪೋಸ್ಟ್ ನ ಹಾಕಿದ್ರು. ಇದರಿಂದಾಗಿ ಎಲ್ಲ ದರ್ಶನ್ ಫ್ಯಾನ್ಸ್ ಗಳು ವಿಜಯಲಕ್ಷ್ಮಿ ಅವರಿಗೆ ಬಹಳ ಸಪೋರ್ಟ್ ಮಾಡಿದ್ರು. ಆದ್ರೆ ಈ ಕಡೆ ಸೈಡು ಪವಿತ್ರ ಗೌಡ ಅವರಿಗೆ ಬಹಳ ನೆಗೆಟಿವ್ ಕಮೆಂಟ್ಸ್ ಹಾಕಿ ಕೆಟ್ಟದಾಗಿ ಮೆಸೇಜ್ ಕಳ್ಸಕ್ ಸ್ಟಾರ್ಟ್ ಮಾಡಿದ್ರು. ಜನರು ಕಳಿಸ್ತಿರೋಂತ ಕೆಟ್ಟ ಮೆಸೇಜ್ ಗಳು ಮತ್ತೆ ಕಮೆಂಟ್ಸ್ ಗಳನ್ನ ಪವಿತ್ರ ಗೌಡ ಅವರು ಆದಷ್ಟು ಇಗ್ನೋರ್ ಮಾಡಿದ್ರು. ಬಟ್ ಗೌತಮ್ KS ಅನ್ನೋ ಅಕೌಂಟ್ ಇಂದ ಬರ್ತಿದ್ದಂತ ಮೆಸೇಜ್ ಗಳನ್ನ ಪವಿತ್ರ ಗೌಡ ಕೈಲೇ ಇಗ್ನೋರ್ ಮಾಡಕ್ ಆಗ್ಲಿಲ್ಲ. ಯಾಕಂದ್ರೆ ಈ ಗೌತಮ್ KS ಕಳಿಸಿದಂತ ಮೆಸೇಜ್ ಗಳು ಅಷ್ಟೊಂದು ಕೆಟ್ಟದಾಗಿ ಮತ್ತೆ ಅಸಹ್ಯವಾಗಿದ್ವು. ಸೊ ಈ ಮೆಸೇಜಸ್ ಗಳಿಂದ ಬಹಳ ಡಿಸ್ಟರ್ಬ್ ಆದಂತ ಪವಿತ್ರ ಗೌಡ ಈ ಗೌತಮ್ KS ಬಗ್ಗೆ ಇನ್ಫಾರ್ಮೇಶನ್ ತಗೋ ಅಂತ ಪವನ್ ಗೆ ಹೇಳ್ತಾರ. ಈ ಪವನ್ ಅನ್ನೋನು ಪವಿತ್ರ ಗೌಡ ಮತ್ತೆ ದರ್ಶನ್ ಅವ್ರ ಜೊತೆಗೆ ಕೆಲಸ ಮಾಡ್ತಿರ್ತಾನ. ಪವಿತ್ರ ಗೌಡ ಅವರು ಹೇಳಿರೋದ್ರಿಂದ ಪವನ್ ಈ ಗೌತಮ್ KS ಅನ್ನೋ ಅಕೌಂಟ್ ಜೊತೆಗೆ ಮೆಸೇಜ್ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಸೊ ಈ ಪವನ್ ಪವಿತ್ರ ಗೌಡ ತರ ಗೌತಮ್ KS ಜೊತೆಗೆ ಚಾಟಿಂಗ್ ಮಾಡ್ತಾನ. ಕೊನೆಗೂ ಈ ಗೌತಮ್ KS ನನ್ನ ಒರಿಜಿನಲ್ ಹೆಸರು ರೇಣುಕಾ ಸ್ವಾಮಿ ಮತ್ತೆ ನಾನು ಚಿತ್ರದುರ್ಗದಲ್ಲಿ ಇರ್ತೀನಿ ಅಂತ ಅಡ್ರೆಸ್ ಸಮೇತ ಹೇಳ್ತಾನ. ಈ ಇನ್ಫಾರ್ಮೇಶನ್ ಎಲ್ಲ ತಗೊಂಡು ಪವನ್ ಇದನ್ನ ದರ್ಶನ್ ಅವರಿಗೆ ಹೇಳ್ತಾನ. ಸೊ ದರ್ಶನ್ ಅವರಿಗೆ ಈ ವಿಷಯ ಗೊತ್ತಾಗ್ತಿದ್ದಂಗೆ ಅವರು ಇಮಿಡಿಯೇಟ್ಲಿ ಚಿತ್ರದುರ್ಗದಲ್ಲಿ ಇರೋಂತ ತಮ್ಮ ಫ್ಯಾನ್ ಕ್ಲಬ್ ಪ್ರೆಸಿಡೆಂಟ್ ಅಂದ್ರೆ ರಾಘವೇಂದ್ರಗೆ ಕಾಲ್ ಮಾಡಿ ಈ ರೇಣುಕಾ ಸ್ವಾಮಿನ ಎತ್ತಾಕೊಂಡ್ ಬರಕ್ ಹೇಳ್ತಾರ. ಬಟ್ ರೇಣುಕಾ ಸ್ವಾಮಿ ನಾರ್ಮಲ್ ಒಂದು ಫಾರ್ಮಸಿಲಿ ಕೆಲಸ ಮಾಡ್ತಿರಂತ ನಾರ್ಮಲ್ ಹುಡುಗ. ಈಗ ಅವನನ್ನ ಎತ್ತಾಕೊಂಡ್ ಬರೋದು ಬಹಳ ಕಷ್ಟ ಅಂತ ರಾಘವೇಂದ್ರ ಕೂಡ ಗೊತ್ತಿತ್ತು. ಬಟ್ ರೇಣುಕಾ ಸ್ವಾಮಿ ನಂಬರ್ ನ ಪವನ್ ರಾಘವೇಂದ್ರಗೆ ಕಳಿಸಿರೋದ್ರಿಂದ ರಾಘವೇಂದ್ರ ರೇಣುಕಾ ಸ್ವಾಮಿಗೆ ಕಾಲ್ ಮಾಡ್ತಾನ. ಸೊ ರೇಣುಕಾ ಸ್ವಾಮಿ ಕೂಡ ದರ್ಶನ್ ಅವರ ಫ್ಯಾನ್ ಆಗಿರೋದ್ರಿಂದ ಅದೇ ಟಾಪಿಕ್ ನ ಇಟ್ಕೊಂಡು ರಾಘವೇಂದ್ರ ರೇಣುಕಾ ಸ್ವಾಮಿ ಜೊತೆ ಮಾತಾಡಿ ನಿಮ್ಮನ್ನ ಮೀಟ್ ಆಗ್ಬೇಕಂತ ಹೇಳ್ತಾನ. ಸೊ ರಾಘವೇಂದ್ರನ ಮೀಟ್ ಮಾಡೋಕೆ ರೇಣುಕಾ ಸ್ವಾಮಿ ಚಿತ್ರದುರ್ಗದ ಕೋರ್ಟ್ ಹತ್ರ ಕರಿತಾನ. ಸೊ ರಾಘವೇಂದ್ರ ಕೋರ್ಟ್ ಹತ್ರ ಹೋದಾಗ ರೇಣುಕಾ ಸ್ವಾಮಿ ಅಲ್ಲಿರಲ್ಲ. ರಾಘವೇಂದ್ರನ ಹತ್ರ ರೇಣುಕಾ ಸ್ವಾಮಿ ಮನಿ ಅಡ್ರೆಸ್ ಇರೋದ್ರಿಂದ ರಾಘವೇಂದ್ರ ಅಲ್ಲಿಗೆ ಹೋಗಿ ವೇಟ್ ಮಾಡ್ತಾನ. ಸೊ ಜೂನ್ 8ನೇ ತಾರೀಕು ರೇಣುಕಾ ಸ್ವಾಮಿನ ಫಾಲೋ ಮಾಡಿದಂತ ರಾಘವೇಂದ್ರ ಮತ್ತೆ ಅವನ ಫ್ರೆಂಡ್ಸ್ ಚಿತ್ರದುರ್ಗದಲ್ಲಿ ಇರುವಂತ JC ಸರ್ಕಲ್ ಹತ್ರ ರೇಣುಕಾ ಸ್ವಾಮಿನ ಪಿಕಪ್ ಮಾಡ್ತಾರ. ಬಟ್ ಇವರು ರೇಣುಕಾ ಸ್ವಾಮಿನ ಬಲವಂತವಾಗಿ ಪಿಕಪ್ ಮಾಡಿಲ್ಲ ಅನ್ನೋ ವಿಷಯ ರಿಪೋರ್ಟ್ ನಾಗ ನಮಗೆ ಗೊತ್ತಾಗತಿ. ಯಾಕಂದ್ರೆ ಇವ್ರ ಜೊತೆಗೆ ಕಾರ್ನಾಗ ಹೋಗರ ರೇಣುಕಾ ಸ್ವಾಮಿನೇ ಖುದ್ದಾಗಿ ಅವ್ರ ಮನೆಗೆ ಫೋನ್ ಮಾಡಿ ನಾನು ಇವತ್ತು ಮಧ್ಯಾಹ್ನ ಊಟಕ್ಕೆ ಬರಲ್ಲ, ಫ್ರೆಂಡ್ಸ್ ಜೊತೆಗೆ ಹೊರಗಡೆ ಹೋಗ್ತಿದ್ದೀನಿ ಅಂತ ಇನ್ಫಾರ್ಮ್ ಮಾಡಿರ್ತಾನ. ಆಮೇಲೆ ಬೆಂಗಳೂರು ಮತ್ತೆ ತುಮಕೂರು ಹೈವೇಲಿ ಇರೋಂತ ದುರ್ಗಾ ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ಹೋಗಿ ರೇಣುಕಾ ಸ್ವಾಮಿ ಸ್ವತಃ ತನ್ನ ಫೋನ್ ಪೇ ಇಂದಾನೆ 640 ರೂಪಾಯಿನ ಪೇ ಮಾಡಿ ಲಿಕ್ಕರ್ ನ ತಗೊಂಡಿರ್ತಾರ. ಆಮೇಲೆ ಕಾರಲ್ಲಿ ಇದ್ದಂತ ರಾಘವೇಂದ್ರ ಮತ್ತೆ ಅವನ ಫ್ರೆಂಡ್ಸ್ ಇಲ್ಲೇ ಕುಡ್ದಿದ್ರು. ಸೊ ಈ 2 ಇನ್ಸಿಡೆಂಟ್ ಗಳು ನಡೆದಿರೋದ್ರಿಂದ ರೇಣುಕಾ ಸ್ವಾಮಿನ ಇವರು ಬಲವಂತವಾಗಿ ಪಿಕ್ ಮಾಡ್ಯಾರ ಅನ್ನೋದನ್ನ ನಾನು ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ. ಬಟ್ ರೇಣುಕಾ ಸ್ವಾಮಿನ ಕರ್ಕೊಂಡು ಇವರು ಬೆಂಗಳೂರಿಗೆ ಬರ್ತಿದ್ದಂಗೆ ಪವನ್ ಗೆ ಫೋನ್ ಮಾಡಿ ರಾಘವೇಂದ್ರ ಇನ್ಫಾರ್ಮ್ ಮಾಡ್ತಾನ. ಸೊ ಈ ವಿಷಯನ ಕೇಳಿಸ್ಕೊಂತಿದ್ದಂಗೆ ಪವನ್ ಇಮಿಡಿಯೇಟ್ಲಿ ಹೋಗಿ ದರ್ಶನ್ ಅವರಿಗೆ ಇನ್ಫಾರ್ಮ್ ಮಾಡ್ತಾನ. ಆಮೇಲೆ ರಾಘವೇಂದ್ರ ಮತ್ತೆ ಅವನ ಫ್ರೆಂಡ್ಸ್ ಗೆ ರೇಣುಕಾ ಸ್ವಾಮಿನ ಕರ್ಕೊಂಡು ಪಟ್ಟಣಗೆರೆ ಹತ್ರ ಇರೋಂತ ಶೆಡ್ ಗೆ ಕರ್ಕೊಂಬರಕ್ ಹೇಳ್ತಾನ. ಶೆಡ್ ಹತ್ರ ರೇಣುಕಾ ಸ್ವಾಮಿನ ಕರ್ಕೊಂಡ್ ಬರ್ತಿದ್ದಂಗೆ ಕಾರಲ್ಲಿ ಇದ್ದಂತ ಅಷ್ಟು ಜನ ರೇಣುಕಾ ಸ್ವಾಮಿಗೆ ಇಷ್ಟ ಬಂದಂಗ್ ಹೊಡೆಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ಈ ಕಡೆ ಸೈಡ್ ದರ್ಶನ್ ಅವರು ಪವಿತ್ರ ಗೌಡ ಅವ್ರ ಮನೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಅದೇ ಶೆಡ್ ಗೆ ಬರ್ತಾರ. ಬೆಳಿಗ್ಗೆಯಿಂದ ಟಾರ್ಚರ್ ಅನುಭವಿಸಿದಂತ ರೇಣುಕಾ ಸ್ವಾಮಿ ದರ್ಶನ್ ಅವ್ರನ್ನ ನೋಡಿ ಇವ್ರಾದ್ರೂ ನನ್ನ ಬಚಾವ್ ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರ. ಆದ್ರೆ ದರ್ಶನ್ ಅವ್ರು ಕೂಡ ರೇಣುಕಾ ಸ್ವಾಮಿಗೆ ಹೊಡೆಯೋಕ್ ಸ್ಟಾರ್ಟ್ ಮಾಡ್ತಾರ. ಇಲ್ಲಿ ಇವ್ರೆಲ್ಲರೂ ಸೇರಿ ವುಡನ್ ಲಾಠಿ, ಕೋಲು ಮತ್ತೆ ನೈಲಾನ್ ರೋಪ್ ನ ಯೂಸ್ ಮಾಡಿ ರೇಣುಕಾ ಸ್ವಾಮಿಗೆ ಟಾರ್ಚರ್ ಕೊಡ್ತಾರ. ಇವರೆಲ್ಲರೂ ರೇಣುಕಾ ಸ್ವಾಮಿಗೆ ಟಾರ್ಚರ್ ಕೊಡ್ಬೇಕಾದ್ರೆ ಪವಿತ್ರ ಗೌಡ ಅವರು ಅದೇ ಸ್ಪಾಟ್ ಅಲ್ಲಿ ಇದ್ರು ಮತ್ತೆ ಆ ಟಾರ್ಚರ್ ನ ಕಣ್ಣಾರೆ ನೋಡ್ತಿದ್ರು. ಆಮೇಲೆ ಪವಿತ್ರ ಗೌಡ ಅವರು ಕೂಡ ತಮ್ಮ ಸ್ಲಿಪ್ಪರ್ ಇಂದ ರೇಣುಕಾ ಸ್ವಾಮಿಗೆ ಹೊಡಿತಾರೆ ಇಲ್ಲಿ. ಸೊ ಇವ್ರು ಕೊಟ್ಟಿರೋಂತ ಟಾರ್ಚರ್ ಎಷ್ಟು ಬ್ರೂಟಲ್ ಆಗಿತ್ತಂದ್ರ ರೇಣುಕಾ ಸ್ವಾಮಿ ಬಾಡಿ ಮೇಲೆ 39 ಕಡೆ ಇಂಜುರೀಸ್ ಗಳು ಹಾಕವು. ಆಮೇಲೆ ಅವನ ಬಾಡಿಲಿ ಇದ್ದಂತ 17 ರಿಬ್ಸ್ ಅಂದ್ರೆ 17 ಪಕ್ಕೆ ಎಲುಬುಗಳು ಮುರಿತಾವು. ಇನ್ನು ಆಗಿದ್ದಂತ 39 ಇಂಜುರೀಸ್ ಅಲ್ಲಿ 13 ಇಂಜುರೀಸ್ ಇಂದ ಬ್ಲಡ್ ಹೊರಗಡೆ ಬರ್ತತಿ. ಸೊ ಈ ಲೆವೆಲ್ಗೆ ಇಂಜುರೀಸ್, ನೋವು ಮತ್ತೆ
ಬ್ಲಡ್ ಫ್ಲೋ ಆಗಿದ್ರಿಂದ ರೇಣುಕಾ ಸ್ವಾಮಿ ಇಡೀ ದಿನ ಟಾರ್ಚರ್ ನ ಅನುಭವಿಸಿ ಸತ್ತು ಬಿಡ್ತಾನ. ಸೊ ಈ ಇನ್ಸಿಡೆಂಟ್ ಎಲ್ಲ ಮುಗಿದ್ಮೇಲೆ ಪವಿತ್ರ ಗೌಡ ಅವ್ರನ್ನ ಕರ್ಕೊಂಡು ದರ್ಶನ್ ಅವರು ಆ ಸ್ಪಾಟ್ ಇಂದ ಹೋಗಾರ. ಬಟ್ ಹೋಗೋದ್ಕಿಂತ ಮುಂಚೆ ರಾಘವೇಂದ್ರಗೆ ಇವರು 30 ಲಕ್ಷ ಕ್ಯಾಶ್ ನ ಕೊಟ್ಟಿದ್ರು. ಈ ಕಡೆ ಸೈಡ್ ರೇಣುಕಾ ಸ್ವಾಮಿ ಟಾರ್ಚರ್ ನ ಅನುಭವಿಸಿ ಸತ್ತೋದ. ಬಟ್ 1 ವರ್ಷದ ಹಿಂದೆ ತಾನೇ ಅವನಿಗೆ ಮದುವೆ ಆಗಿತ್ತು. ಆಮೇಲೆ ಅವನ ಹೆಂಡತಿ ಪ್ರೆಗ್ನೆಂಟ್ ಇದ್ರು. ಸೊ ದರ್ಶನ್ ಅವರು ಪವಿತ್ರ ಗೌಡನ ಅಲ್ಲಿಂದ ಕರ್ಕೊಂಡು ಹೋದ್ಮೇಲೆ ಇವರು ರೇಣುಕಾ ಸ್ವಾಮಿ ಬಾಡಿನ ಕಾರಲ್ಲಿ ತಗೊಂಡು ಹೋಗಿ ಮೋರಿಲಿ ವಸಿತಾರ. ಆಮೇಲೆ ಏನಾತಂತ ನಿಮಗೆ ಗೊತ್ತೈತಿ. ಸೆಕ್ಯೂರಿಟಿ ಆಫೀಸರ್ ಈ ಬಾಡಿನ ನೋಡ್ತಾನ, ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನ. ಆಮೇಲೆ 3 ಜನ ಬಂದು ಸರೆಂಡರ್ ಹಾಕಾರ. ಸೊ ಈ 3 ಜನ ದರ್ಶನ್ ಅವ್ರು ಹೇಳಿದ್ಕೆ ಸರೆಂಡರ್ ಆದ್ರು ಅಂತ ನ್ಯೂಸ್ ಅಲ್ಲೆಲ್ಲ ಬಂದಿತ್ತು. ಬಟ್ ಇವರಾಗೆ ಬಂದು ಸರೆಂಡರ್ ಆಗದೆ ಇದ್ರೆ ಈ ಕೇಸ್ ನ ಸಾಲ್ವ್ ಮಾಡೋದು ಬಹಳ ಕಷ್ಟ ಆಗುತ್ತು. ಯಾಕಂದ್ರೆ ಇವ್ರು ಸರೆಂಡರ್ ಆಗಿ ದರ್ಶನ್ ಅವ್ರ ಬಗ್ಗೆ ಬಾಯಿ ಬಿಟ್ಟದ್ಕ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿ ಆಮೇಲೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಸಿಸಿಟಿವಿ ಫುಟೇಜಸ್ ಎಲ್ಲ ಚೆಕ್ ಮಾಡಿದಾಗ ಕೆಲವೊಂದು ಗಾಡಿಗಳು ಓಡಾಡಿರೋದು ಸಿಸಿಟಿವಿಲಿ ಕ್ಯಾಪ್ಚರ್ ಆಗಿತ್ತು. ಆ ಗಾಡಿಗಳದ್ದು ನಂಬರ್ ಪ್ಲೇಟ್ ನ ತೆಗೆದು ನೋಡಿದಾಗ ಈ ಗಾಡಿಗಳು ದರ್ಶನ್ ಅವ್ರದ್ದು ಅಂತ ಕ್ಲಿಯರ್ ಆಗಿ ಪೊಲೀಸರಿಗೆ ಗೊತ್ತಾಯ್ತು. ಸೊ ಹೋಗಿ ಆ ಗಾಡಿಗಳನ್ನ ಚೆಕ್ ಮಾಡಿದಾಗ ಆ ಗಾಡಿಲಿ ರಕ್ತದ ಕಲೆಗಳು ಸಿಕ್ಕಿದ್ವು. ಆಮೇಲೆ ರೇಣುಕಾ ಸ್ವಾಮಿನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡ್ ಬರ್ಬೇಕಾದ್ರೆ ಕಾರ್ನ ಡ್ರೈವ್ ಮಾಡಿದಂತ ಈ ಡ್ರೈವರ್ ರವಿ ಕೂಡ ತಾನಾಗೆ ಬಂದು ಸರೆಂಡರ್ ಆಗಿ ಎಲ್ಲ ಬಾಯ್ ಬಿಟ್ಟ. ಇದೊಂದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದ ಈ ಕೇಸಿನ ಇನ್ವೆಸ್ಟಿಗೇಷನ್ ನ ಈಸಿಯಾಗಿ ದಾರಿ ತಪ್ಪಿಸಬಹುದಿತ್ತು. ಬಟ್ ಆನೆಸ್ಟ್ ಆಗಿ ಇನ್ವೆಸ್ಟಿಗೇಟ್ ಮಾಡಿದಂತ ಎಸಿಪಿ ಚಂದನ್ ಕುಮಾರ್ ಮತ್ತೆ ಅವ್ರ ಟೀಮ್ ಎಫರ್ಟ್ಸ್ ಇಂದಾಗಿ ದರ್ಶನ್ ಮತ್ತೆ ಪವಿತ್ರ ಗೌಡ ಅವ್ರನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿದ್ರು. ಬಟ್ ಶಾಕಿಂಗ್ ವಿಷಯ ಏನಂದ್ರ ಪವಿತ್ರ ಗೌಡ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡ್ಬೇಕಾರ ಪವಿತ್ರ ಗೌಡ ಅವರು ಸ್ಮೈಲ್ ಮಾಡ್ತಿದ್ರು. ನೆಕ್ಸ್ಟ್ ಇವರೆಲ್ಲರೂ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ಮೇಲೆ ದರ್ಶನ್ ಅವರಿಗೆ ಬ್ಯಾಕ್ ಪೇನ್ ಅಥವಾ ಬ್ಯಾಕ್ ಸರ್ಜರಿ ಇರೋದ್ರಿಂದ ಕೋರ್ಟ್ ಇವರಿಗೆ ಬೇಲ್ ಕೊಟ್ಟಿತ್ತು. ಬಟ್ ಕೋರ್ಟ್ ಕೊಟ್ಟಿದ್ದಂತ ಬೇಲ್ ನ ಕೆಲವು ದಿನಗಳಾದ್ಮೇಲೆ ರಿಜೆಕ್ಟ್ ಮಾಡ್ತು. ಇದರಿಂದಾಗಿ ಈಗ ಸದ್ಯಕ್ಕೆ ದರ್ಶನ್ ಮತ್ತೆ ಪವಿತ್ರ ಗೌಡ ಇಬ್ರು ಕೂಡ ಜೈಲ್ ಒಳಗಡೆ ಅದಾರ. ಸೊ ಮೀಡಿಯಾದವ್ರ ಜೊತೆಗೆ ದರ್ಶನ್ ಅವ್ರದ್ದು ಮುಂಚೆಯಿಂದಾನು ಜಗಳಗಳು ನಡೀತಾನೆ ಇದ್ವು. ಈ ಒಂದು ಕೇಸ್ ಆಗಿದ್ರಿಂದ ಮೀಡಿಯಾದವರು ಕಂಟಿನ್ಯೂಸ್ ಆಗಿ ದರ್ಶನ್ ಅವ್ರ ನ್ಯೂಸ್ ನ ಟೆಲಿಕಾಸ್ಟ್ ಮಾಡಿ ಪ್ರೆಷರ್ನು ಕೂಡ ಹಂಗೆ ಮೇಂಟೈನ್ ಮಾಡಿದ್ರು. ಸೊ ಬಹಳ ಜನ ದರ್ಶನ್ ಅವ್ರು ಮಾಡಿದ್ದು ತಪ್ಪಾದ್ರೆ ರೇಣುಕಾ ಸ್ವಾಮಿ ಮಾಡಿದ್ ಸರಿನಾ ಅಂತಾನು ಕ್ವಶನ್ ಕೇಳಬಹುದು. ಸೊ ಅದ್ರ ಬಗ್ಗೆ ನಾನೇನು ಕಮೆಂಟ್ ಮಾಡಕ್ ಹೋಗಲ್ಲ. ನಿಮಗೆ ಯಾರು ಮಾಡಿದ್ ಸರಿ ಇಲ್ಲ ಯಾರು ಮಾಡಿದ್ ತಪ್ಪು ಇಲ್ಲ ದರ್ಶನ್ ಅವ್ರದ್ದು ಈ ತರ ಸಿಚುವೇಶನ್ ಆಗಕ್ಕೆ ಏನೇನ್ ರೀಸನ್ ಅಂತ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಸೊ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮಗೇನ್ ಅನ್ಸತಿ ಈ ಕೇಸ್ ರಿಲೇಟೆಡ್ ಮತ್ತೆ ದರ್ಶನ್ ಅವ್ರ ರಿಲೇಟೆಡ್ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ.